ಸಮಾಜಕ್ಕೆ ಭಾಳಷ್ಟು ಕೊಡುಗೆ ಇದೆ ಸರ್ ಅವರು. ಯಾಕಂದರೆ ನಮ್ಗಿಂತ ತಮಗೂ ಗೊತ್ತು ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ಅವರು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಭಾಳ ಅವ್ರದ್ದು ಕೆಲವೊಂದು ಪತ್ರಿಕೆಯಲ್ಲಿ ಬಂದಾಗ ಅವ್ರ ಬಗ್ಗೆ ಓದಿದ್ದೆ. ಅಂತಹ ಒಂದು ಕಷ್ಟಪಟ್ಟು ಅಷ್ಟು ಮೇಲೆ ಬಂದು ಎಲ್ಲ ಒಂದು ಸಮಾಜಕ್ಕೆ ಪ್ರತಿಯೊಂದು ನಾವು ಹೆಚ್ಚಿಗೆ ಹೇಳ್ಕಂದ್ರೆ ಏನೂ ಹೇಳೋಕ್ಕಾಗಲ್ಲ ಅಂತ ಅದು ಒಂದು ದೊಡ್ಡ ಒಂದು ಆಘಾತ ಅದು. ಕಾಂಗ್ರೆಸ್ ಹಿರಿಯ ನಾಯಕ ಸರ್. ಹೌದು ಹಿರಿಯ ನಾಯಕರು. ಮತ್ತು ನಾನು ಅವರು ದಾವಣಗೆರೆ ಹೋದಾಗೆಲ್ಲ ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡೀನಿ. ಆಮೇಲೆ ವೀರಶೈವ ಮಹಾಸಭಾದ ಮೆಂಬರ್ ನಾನು. ಅಲ್ಲಿ ಹೋಗಿ ಭೇಟಿ ಮಾಡೀನಿ. ಕಲಾವಿದರು ಬಂದಿದ್ದಾರೆ ನೋಡಿರಿ ಅಂತ ನಮ್ಮ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ. ಎಲ್ಲ ಪರಿಚಯ ಮಾಡಿಸಿ ಇದು ಮಾಡಿದರು. ಕಲಾವಿದರು ಭಾಳ ಖುಷಿಪಟ್ಟರು. ಕೆಲವೊಂದು ಸಾರಿ ಹೋದಾಗ ಸಿಕ್ಕಿರಂಗೆ ನಮ್ಮ ಯಾವಾಗ ಒಂದು ಅವಕಾಶ ಹೋಗಿದ್ದೀನಿ ನಾನು. ಬಟ್ ನಾನು ನಿನ್ನೆ ಕೇಳಿ ಭಾಳ ಒಂದು, ಯಾಕಂದರೆ ಆ ಏಜು, ಆ ಕೆಲಸ, ಆ ಕಷ್ಟ, ಪರಿಶ್ರಮ, ಈಗ ಅದು ಈಗಿನ ಪೀಳಿಗೆ ಸ್ವಲ್ಪ ಕಷ್ಟ ಸರ್. ಆಗಲಿ ಅವರಿಗೆ ಒಂದು ಅವ್ರ ಮನೆಯವರಿಗೆ ದೇವರ ದುಃಖನ ತೊಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಸರ್? ಆಯ್ತು ಸರ್, 1 ವರ್ಷದ ಮೇಲೆ ಆಯ್ತು ಸರ್. 1 ವರ್ಷದಿಂದ ರೇಣುಕಾ ಪ್ರಸನ್ನ ಅಂತ ಹೇಳಿದ್ದಾರೆ. ಆ ಕಡೆ ಹೋಗಿದ್ದೇನೆ ಸದಾಶಿವನಗರ. ಹೋದಾಗ ಸಿಕ್ಕಿದ್ರು ಅದು ಹಿಂಗೆ ಸ್ವಲ್ಪ ಇದಾಗಿತ್ತು. ಒಂದು ವರ್ಷದ ಹಿಂದೆನೂ ಭೇಟಿ ಮಾಡಿ ನಾನು. ಅದಕ್ಕೆ ಜೊತೆ ಕೊಡುಗೆ ಭಾಳಷ್ಟಿದೆ ಸರ್ ಅವರು. ಅವ್ರ ಬಾಲ್ಯ ಜೀವನ ಅವೆಲ್ಲ ಕೆಲಸ ಎಲ್ಲ ನೋಡಿದರೆ ಭಾಳಷ್ಟು ಶಿಕ್ಷಣ ಆಯಿತು. ಪ್ರತಿಯೊಂದು ಮದುವೆ ಮತ್ತೊಂದು ಕೆಲವರು ಸಹಾಯ ಮಾಡಿದ್ದಾರೆ. ಬಟ್ ಅವ್ರು ಎಲ್ಲಿ ಸಾಮಾಜಿಕ ಕಳ್ಕೊಂಡು ಎಲ್ಲಿ ಹೇಳ್ಕೊಂಡಿಲ್ಲ ಅವ್ರು ಏನು ಬಂದರು ಏನಾಗಬೇಕು ಮಾಡೋದಷ್ಟೇ. ಇಲ್ಲ ಅದೆಲ್ಲ ಇತ್ತು ಸರ್ ಅವ್ರು. ಯಾಕಂದ್ರೆ ನಾವಲ್ಲಿ ಹೋದಾಗೆಲ್ಲ ಅಲ್ಲಿ ಕರೆಸಿ ಬಂದು ಮಾತಾಡ್ಸಿದ್ದೀವಿ. ರಸಮಂಜರಿ ಕಾರ್ಯಕ್ರಮ ನಾಟಕ ಎಲ್ಲ ಹೋದಾಗೆಲ್ಲ ಮಾತಾಡಿಸಿ ಭಾಳ ಇದಾಯಿತು. ಬಟ್ ಅಲ್ಲಿವರೆಗೆ ಮುಟ್ಟೋದು ಹೇಳಿ ಆ ಏಜಿಗೆ ಅದು ಕಷ್ಟ. 95 ವರ್ಷ ಆದರೆ ಏನು ಸರ್, ಇನ್ನೊಂದು 5 ವರ್ಷ ಆದರೆ ಭಗವಂತಲ್ಲಿ ಅದು ಹೇಳ್ತೀವಲ್ಲ, ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಜನನ ಆ ದಿವಸನೇ ಮರಣದ ಡೇಟು ಸಿಗುತ್ತೆ, ನಮಗೆ ಗೊತ್ತಾಗಲ್ಲ. ದೇವರಿಗೆ ಹೌದೌದು ಖಂಡಿತ ಆಯಿತು. ಅವ್ರನ್ನ ಸಾಕಷ್ಟು ಕೊಡಿ. ನಾವೇನು ಹೆಚ್ಚಿಗೆ ಯಾಕೆ ಎಲ್ರಿಗೂ ಗೊತ್ತಿದೆ, ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಿದೆ. ನಾನು ಹೆಚ್ಚಿಗೆ ಹೇಳೋಕ್ಕಿಂತ ತಮಗೂ ಗೊತ್ತಿದೆ, ಕರ್ನಾಟಕ ಗೊತ್ತಿದೆ. ದೇವರು ಅವ್ರ ಮನೆಯವರಿಗೆ ಒಂದು ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.